ಅಲ್ಲ ಡೈಮಂಡ್ಸ್, ಇವತ್ತು ನಮ್ಗೆ ಅಮೆಝಾನ್ ಕಡೆಯಿಂದ ಒಂದು ಪಾರ್ಸಲ್ ಬಂದಿದೆ. ಅದೇನು ಅಂದ್ರೆ ಈ ಚಿಕ್ಕ ಪಾರ್ಸಲ್. ಇದ್ರಲ್ಲಿ ಏನಿದೆ ಅಂತ ನೋಡೋಣ. ಇಷ್ಟು ವರ್ಷಾಗಂತೂ ಯಾರು ಓಪನ್ ಮಾಡಿರೋದಿಲ್ಲ. ಸೊ ಅಮೆಝಾನ್ ಇಂದ ನೀವು ಫ್ಲಿಪ್ಕಾರ್ಟ್ ಇಂದ ಏನಾದ್ರು ಪಾರ್ಸಲ್ಸ್ ನ ತಗೊಬೇಕಾದ್ರೆ ಈ ಕವರ್ ನ ಸ್ವಲ್ಪ ನೋಟಿಸ್ ಮಾಡ್ಕೊಳ್ಳಿ. ಈ ಸೈಡ್ ಅಲ್ಲಿ ಗಮ್ ಇರುತ್ತೆ, ಇದನ್ನ ಯಾರು ಬೇಕಿದ್ರು ಈಸಿಯಾಗಿ ಓಪನ್ ಮಾಡ್ಕೊಬಹುದು. ಈ ಸ್ಟ್ರಾಪ್ ಮೇಲೆ ನಮ್ಗೆ ವೈಟ್ ಕಲರ್ ಇರಬೇಕು. ಈ ತರ ಏನಾದ್ರು ಪಿಂಕ್ ಗೆ ಚೇಂಜ್ ಆಗಿದ್ರೆ ನೀವು ಇದನ್ನ ಅಕ್ಸೆಪ್ಟ್ ಮಾಡಬೇಡಿ. ಏನಕ್ಕಂದ್ರೆ ಇದನ್ನ ಈಸಿಯಾಗಿ ಓಪನ್ ಮಾಡಿ ಇದ್ರೊಳಗಡೆ ಪ್ರಾಡಕ್ಟ್ ರೀಪ್ಲೇಸ್ ಆಗಿರೋ ಚಾನ್ಸಸ್ ಆಲ್ಮೋಸ್ಟ್ 99% ಆದ್ರೆ ಇರುತ್ತೆ. ಸೊ ಈಟ್ ಆದ್ರೆ ಮಾತ್ರನೇ ಇದು ಕಲರ್ ಚೇಂಜ್ ಆಗೋದು, ಬೇರೆ ಯಾವುದೇ ಕಾರಣದಿಂದ ಇದು ಕಲರ್ ಚೇಂಜ್ ಆಗೋದಿಲ್ಲ. ಈಟ್ ಆದ್ರೆ ಗಮ್ ಈಸಿಯಾಗಿ ಓಪನ್ ಆಗುತ್ತೆ ಅಷ್ಟೇ. ವೈಟ್ ಅಲ್ಲೇ ಅದ್ರ ಮೇಲೆ ಬ್ಲಾಕ್ ಕೋಟಿಂಗ್ ಇರೋದು ಯಾವ ಇವೆಲ್ಲ. ಸೊ ಈ ಕವರ್ ಇಂದ ಜಾಸ್ತಿ ಏನು ಉಪಯೋಗ ಇಲ್ಲ. ಸೊ ಇದ್ರ ಮೇಲೆ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇರುತ್ತೆ. ಇದನ್ನ ಸ್ವಲ್ಪ ಹುಷಾರಾಗಿ ಎತ್ತು ಬಿಸಾಕಿರಿ, ಯಾಕಂದ್ರೆ ಇದನ್ನ ಬಿಸಾಕ್ಬೇಕಾದ್ರೆ ನಿಮ್ಮ ಮನೇಲಿ ಏರ್ ಡ್ರೈಯರ್ ಏನಾದ್ರು ಇರ್ತಲ್ಲ ಅದ್ರ ಮೇಲೆ ಲೈಟ್ ಆಗಿ ಹಿಟ್ ಮಾಡಿದ್ರೆ ಈ ಸ್ಟಿಕರ್ ಓಪನ್ ಆಗುತ್ತೆ. ಆಮೇಲೆ ಈ ಕವರ್ ನ ಬಿಸಾಕಿ ಇದನ್ನ ಸುಟ್ಟಾಕಿ. ಸೊ ಫಸ್ಟ್ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡ್ಕೊಂಡ್ರೆ ನಮ್ಗೆ ಒಂದು ಚಿಕ್ ಬಾಕ್ಸ್ ಆದ್ರೆ ಇದೆ. ಇದು ಬಂದು ನಮ್ಗೆ ಓಪೋ ಕಡೆಯಿಂದ ಬರುವಂತ ಓಪೋ ಎನ್ಕೋ ಏರ್ 3 Pro ಅಂತ ಒಂದು TWS ಆದ್ರೆ ತರಿಸಿದ್ದೀನಿ. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡ್ತೇನೆ. ಸೊ ಇದರಲ್ಲಿ ಏನೇನಿದೆ, ಏನೇನ್ ಫೀಚರ್ಸ್ ಇದೆ ಅಂತ ಕಂಪ್ಲೀಟ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇನ್ ಇದನ್ನ ತರಿಸೋದಕ್ಕೆ ಏನ್ ರೀಸನ್ ಅಂದ್ರೆ ಇದಕ್ಕೆ ಕ್ರಿಯೇಟ್ ಮಾಡಿರುವಂತ ಹೈಪ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆಕ್ಚುಲಿ ಇದನ್ನ ಲಾಂಚ್ ಮಾಡಿದ್ದು 4800 to 5000 rupees ರೇಂಜ್ ಅಲ್ಲಿ ಆದ್ರೆ ಇದನ್ನ ಲಾಂಚ್ ಮಾಡಿದ್ರು. ಬಟ್ ಆದ್ರೆ ಇವಾಗ ಜಸ್ಟ್ 3300 rupees ಗೆ ನಮ್ಗೆ 49 DB ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಜೊತೆಗೆ ಡ್ಯುಯಲ್ ಡಿವೈಸ್ ಕನೆಕ್ಷನ್ ಜೊತೆಗೆ ಬರುವಂತ ಈ ಬಡ್ಸ್ ಇವಾಗ ಆಫ್ಟರ್ 1 year ಇದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ, ಇವಾಗಿನ ಕಾಲಕ್ಕೆ ಇವಾಗಿನ ಮ್ಯೂಸಿಕ್ ಗೆ ಇದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಎಲ್ಲ ಕಂಪ್ಲೀಟ್ ರಿವ್ಯೂ ಈ ವಿಡಿಯೋದಲ್ಲಾದ್ರೆ ಕೊಡ್ತೀನಿ. ಬಡ್ಸ್ ನ ಬಿಟ್ಟು ಬಾಕ್ಸ್ ಒಳಗಡೆ ಏನಿದೆ ಅಂತ ಫಸ್ಟ್ ನೋಡ್ಕೊಳ್ಳೋದಾದ್ರೆ ಬಾಕ್ಸ್ ಒಳಗಡೆ ನಮ್ಗೆ ಒಂದು ಬಡ್ಸ್ ಇದನ್ನ ಓಪನ್ ಮಾಡ್ಕೊಂಡ್ರೆ ಸ್ವಲ್ಪ ಡಾಕ್ಯುಮೆಂಟೇಶನ್ ನ ಬಾಕ್ಸ್ ಒಳಗಡೆ ನಮ್ಗೆ ಒಂದು ಟೈಪ್ ಸಿ ಟು ಟೈಪ್ ಎ ಚಾರ್ಜಿಂಗ್ ಕೇಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ 4 ಏರ್ ಟಿಪ್ಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ಸ್ಮಾಲ್ ಮತ್ತೆ ಲಾರ್ಜ್ ಆಗಿರುತ್ತೆ. ಮತ್ತೆ ಇದ್ರೊಳಗಡೆ ಸ್ವಲ್ಪ ಡಾಕ್ಯುಮೆಂಟೇಶನ್ ಇದೆ. ಸೊ ಇದನ್ನ ಪೂರ್ತಿ ಕಂಪ್ಲೀಟ್ ಓದ್ ಹೇಳ್ಬಿಡ್ತೀನಿ, ನಿಮ್ ಹತ್ರ ಅಷ್ಟು ಪೇಷನ್ಸ್ ಇದ್ರೆ ಕೇಳ್ಕೊಳ್ಳಿ. ಆಗೋಯ್ತು, ಬನ್ನಿ ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡ್ಕೊಳ್ಳೋಣ. ನಾವ್ ಯಾವ ರೀತಿ ಅನ್ಬಾಕ್ಸ್ ಮಾಡ್ತೀವಿ ಅಂದ್ರೆ ಕಟ್ ಮಾಡೋದಕ್ಕೆ ಚಾಕುನು ಇಲ್ದಿರೆ ಈ ತರ ಸ್ಕೇಲ್ ಅಲ್ಲಿ ತಗೊಂಡು ಕಟ್ ಮಾಡ್ತೀವಿ. ಪ್ರಾಡಕ್ಟ್ ನಮ್ಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಮೇಲೆ ಒಂದು ಚಿಕ್ಕ ಕವರ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇರೋ ಹೋಲ್ ನ ಸೀಲ್ ಮಾಡೋದಕ್ಕೆ ಒಂದು ಕವರ್ ನ ಆದ್ರೆ ಕ್ಲೋಸ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂತ ಅರ್ಥ ಆಗಿರ್ಬೋದು. ಸೊ ಇದನ್ನ ಓಪನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದ್ರ ಮೇಲೆ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿದ್ದಾರೆ. ಟಚ್ ಏರಿಯಾ ಅಂದ್ಬಿಟ್ಟು ಒಂದು ಸ್ಟಿಕರ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅದ್ರ ಕೆಳಗಡೆ ಸ್ಮಾಲ್ ಅಂಡ್ ಲಾರ್ಜ್ ಟಿಪ್ಸ್ ಇನ್ ದ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವೆಲ್ಲ ನಮ್ಗೆ ಯೂಸ್ ಇಲ್ಲ, ಅವನ್ನೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಫಸ್ಟ್ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇದು ಕಂಪ್ಲೀಟ್ ಎಗ್ ಶೆಲ್, ನಮ್ಗೆ ಒಂಥರ ಟ್ರಾನ್ಸ್ಪರೆಂಟ್ ಅಲ್ಲ ಫುಲ್ ವೈಟ್ ಅಲ್ಲ ಅನ್ನೋ ತರ ಆದ್ರೆ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ನಮ್ಗೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ನ ಲೇಯರ್ ಆದ್ರೆ ಕೊಟ್ಟಿದ್ದಾರೆ. ಇದನ್ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇದ್ರೊಳಗಡೆ ಈ ರೀತಿಯಾದಂತ ಬಡ್ಸ್ ನೋಡೋದಕ್ಕೆ ಸಿಗುತ್ತೆ. ಇದು ಲೆಫ್ಟ್ ಬಡ್, ಇದು ರೈಟ್ ಬಡ್. ಅದನ್ನ ಮಾರ್ಕ್ ಮಾಡಿ ಇದರಲ್ಲಿ ಲೇಸರ್ ಪ್ರಿಂಟ್ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲೇ ಕಾರ್ವಿಂಗ್ ಮಾಡಿ ಲೆಫ್ಟ್ ರೈಟ್ ಆದ್ರೆ ಮಾರ್ಕಿಂಗ್ ಆದ್ರೆ ಮಾಡಿದ್ದಾರೆ. ಸೊ ಇವೆರಡನ್ನ ತೆಗೆದು ಆಚೆ ಇಟ್ಕೊಂಡ್ರೆ ಬಡ್ಸ್ ನ ಒಳಗಡೆ ನಮ್ಗೆ 2 ಚಾರ್ಜಿಂಗ್ ಪಾಯಿಂಟ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಸಿಂಗಲ್ ಟೈಪ್ ಸಿ ಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂತ ಪೇರಿಂಗ್ ಗೆ ಡೆಡಿಕೇಟೆಡ್ ಬಟನ್ ಆದ್ರೆ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಓಪೋ ಬ್ರ್ಯಾಂಡಿಂಗ್ ಇದೆ. ಇದ್ರ ಕೆಳಗಡೆ ನಮ್ಗೆ ಚಾರ್ಜಿಂಗ್ ಇಂಡಿಕೇಟರ್ ನೋಡೋದಕ್ಕೆ ಸಿಗ್ತಾ ಇರುವಂತದ್ದು. ಫಸ್ಟ್ ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ಡಿಸ್ಕ್ಲೈಮರ್ ಏನಿಲ್ಲ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಓಪೋ ಅಂಡ್ ಸ್ಟಫ್ ಕೂಲ್ ಅಂಡ್ ಆಪಲ್ ಕೇಬಲ್ ಅಂಡ್ ಎನಾಟೆಕ್ ವರ್ಡ್. ಈ 4 ಬ್ರ್ಯಾಂಡ್ಸ್ ಜೊತೆಗೆ ಸೇರಿ ಮಾಡ್ತಾ ಇರುವಂತ ವಿಡಿಯೋ. ಈ ಪ್ರಾಡಕ್ಟ್ ನ ನಮ್ಗೆ ಕಳ್ಸಿರೋದು ಬಂದ್ಬಿಟ್ಟು ನಮ್ಮ ತುಂಬಾ ದೂರದ ಮತ್ತೆ ನಮ್ಮ ಆಫೀಸ್ ಅಲ್ಲಿ ತುಂಬಾ ಮೇನ್ ರೋಲ್ ನ ಲೀಡ್ ಮಾಡೋ, ನಮ್ಗೂ ಅವ್ರಿಗೂ ಸಂಬಂಧನೇ ಇಲ್ಲದೆ ಇರೋ ಒಂದು ಬ್ರ್ಯಾಂಡ್ ಅದು. ಸೊ ಮನೋಜ್ ಅಂತ. ಫಸ್ಟ್ ಅದಕ್ಕೆ ಟೈಪ್ ಸಿ ಕೇಬಲ್ ನ ಹಾಕಿ ನೋಡೋಣ. ಇದರಲ್ಲಿ ನಮ್ಗೆ ಗ್ರೀನ್ LED ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಲಿಡ್ ನ ಓಪನ್ ಮಾಡಿದ್ರೆ ನಮ್ಗೆ ಇದರಲ್ಲಿ ಯಾವ್ದೇ ರೀತಿ ಅಂತ LED ಆದ್ರೆ ನೋಡೋದಕ್ಕೆ ಸಿಗೋದಿಲ್ಲ. ಇದನ್ನ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಡಾರ್ಕ್ ಗ್ರೀನ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದನ್ನ ಚಾರ್ಜಿಂಗ್ ಇಟ್ರೆ ಲೈಟ್ ಗ್ರೀನ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಬಾಯ್ ಫ್ರೆಂಡ್ಸ್, ಇದನ್ನ ಎಲ್ಲ ಕಂಪ್ಲೀಟ್ ಟೆಸ್ಟ್ ಮಾಡಿ ನಾನು ನಿಮ್ಗೆ ಒಂದ್ ವಾರ, ಒಂದ್ 10 ದಿನ, 10 ವರ್ಷ ಯುಟಿಲಿಟಿ ಸಮಥಿಂಗ್ ಆಮೇಲೆ ಸಿಗ್ತೀನಿ. ಅಷ್ಟೊಂದೆಲ್ಲ ಟೈಮ್ ಬೇಡ ಇದನ್ನ ಟೆಸ್ಟ್ ಮಾಡೋದಕ್ಕೆ. ಜಸ್ಟ್ ಒಂದು 1/2 hour ಸಾಕು. ಇದನ್ನ ಕಿವಿಗೆ ಹಾಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಇದನ್ನ ರೈಟ್ ಫಸ್ಟ್ ಲೆಫ್ಟ್ ಕಿವಿಗೆ ಹಾಕೋಣ, ಲೆಫ್ಟ್ ರೈಟ್ ಕಿವಿಗೆ ಹಾಕೋಣ. ನಿಮಗೆ ಉಲ್ಟಾ ಕಾಣಿಸ್ತಿರುತ್ತೆ, ನಾನು ಕರೆಕ್ಟ್ ಆಗಿ ಹಾಕೊಂತೀನಿ. ಸೊ ಇವಾಗ 2 ಏರ್ ಟಿಪ್ಸ್ ನ ನಾನು ಕಿವಿಗಾದ್ರೆ ಹಾಕೊಂಡಿದ್ದೀನಿ. ಯಾವ ರೀತಿ ಲುಕ್ ಕಾಣಿಸ್ತದೆ ಅಂತ ಒಂದ್ಸರಿ ನೀವೇ ನೋಡ್ಕೊಳ್ಳಿ. ಇವಾಗ ಕಾಣಿಸುತ್ತೆ. ಸೊ ನಮ್ಮ ಪದ್ಧತಿ ಪ್ರಕಾರ, ನಮ್ಮ ತಲಾಂತರಗಳಿಂದ ಬಂದಿರೋ ಆಚಾರದ ಪ್ರಕಾರ ಫಸ್ಟ್ ನಾವ್ ಇದ್ರಲ್ಲಿ ಒಂದು ಹೊಸ ಬಡ್ಸ್ ಆಗಿರೋದ್ರಿಂದ ಒಂದು ಒಳ್ಳೆ ಸಾಂಗ್ ನಾದ್ರೆ ಇದ್ರಲ್ಲಿ ಪ್ಲೇ ಮಾಡೋಣ. ನಾವು ನಾರ್ಮಲ್ ಆಗಿ ಪ್ಲೇ ಮಾಡೋದು ಇದೊಂದೇ ಸಾಂಗ್. ಏರ್ ಬಡ್ಸ್ ಫಂಕ್ಷನ್ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದೆ. ಇದು ಬಡ್ಸ್ ಹಾಕೊಂಡು ಕಂಪ್ಲೀಟ್ ನಮ್ಮ ಫೇವ್ರೇಟ್ ಒಂದು ಸಾಂಗ್ ಆದ್ರೆ ಕೇಳಿದಾಯ್ತು. ಇವಾಗ ನಾನು ಇದ್ರ ರಿಯಲ್ ಎಕ್ಸ್ಪೀರಿಯನ್ಸ್ ಆದ್ರೆ ಹೇಳ್ತೀನಿ. ಸೊ ನೀವು ಇದನ್ನ ತಂದಿದ ತಕ್ಷಣ ಹೆಂಗಿತ್ತು ಹಂಗೆ ಯೂಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಅನ್ಸೋದಿಲ್ಲ. ಸ್ವಲ್ಪ ನಿಮ್ಗೆ ಬಲ್ಕ್ ಆಗಿ ಅನಿಸ್ಬೇಕು. ಸ್ವಲ್ಪ ಟೆಸ್ಲಾ
4 ಮಾಡಲ್ ಕಾರ್ ತರ ಅನ್ನಿಸ್ಬೇಕು ಅನ್ನೋದಾದ್ರೆ ಅದೇ S3XY. ಸೊ ಆ ತರ ಅನ್ನಿಸ್ಬೇಕಂದ್ರೆ ನಿಮ್ಮ ಹತ್ರ ಏನಾದ್ರು ಓಪೋ ಮತ್ತೆ ಒನ್ ಪ್ಲಸ್ ಫೋನ್ಗಳಿದ್ರೆ ಜಸ್ಟ್ ನೀವು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡಿ ಬಡ್ಸ್ ಕನೆಕ್ಟ್ ಆಗಿರೋದು ಇದೆಯಲ್ಲ ಇಲ್ಲಿ ಐ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ವಲ್ಪ ಸೆಟ್ಟಿಂಗ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಇಯರ್ಬಡ್ಸ್ ಫಂಕ್ಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಟ್ರಾನ್ಸ್ಪರೆನ್ಸಿ ಆಫ್ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ 3 ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಇಂಟರ್ಫೇಸ್ ಸೇಮ್ ಆಪ್ ಒಳಗಡೆ ಇದ್ದಂಗೆ ಇದೆ, ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮಗೆ ಬಡ್ಸ್ ನ ಫೋಟೋ ಕೂಡ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಎಷ್ಟು ಚಾರ್ಜ್ ಉಳಿದಿದೆ ಅನ್ನೋದು ಕೂಡ ನಮ್ಗೆ ಇದ್ರಲ್ಲಿ ಕ್ಲಿಯರ್ ಆಗಾದ್ರೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ಪರ್ಸನಲೈಸ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಬೇಕಿದ್ರೆ ಆನ್ ಆಫ್ ಮಾಡ್ಕೊಬಹುದು. ಬಟ್ ಆದ್ರೆ ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಏನಂತ ಅನ್ಸಿದೆ ಅಂದ್ರೆ ಇಲ್ಲಿ ಎನ್ಕೋ ಮಾಸ್ಟರ್ EQ ಅಂತ ಇದೆಯಲ್ಲ ಇದನ್ನ ನೀವು ಬೈ ಡಿಫಾಲ್ಟ್ ನೀವು ತಗೊಂಡಾಗ ಒರಿಜಿನಲ್ ಸೌಂಡ್ ಆದ್ರೆ ಇರುತ್ತೆ. ನಿಜವಾಗ್ಲೂ ಒಂದು ಚೂರು ಕೂಡ ಚೆನ್ನಾಗಿಲ್ಲ ಇದನ್ನ ಹಾಕೊಂಡ್ರೆ. ನೀವು ಇದನ್ನ ಬೇಕಿದ್ರೆ ಬೇಸ್ ಬೂಸ್ಟ್ ಗಾಗ್ಲಿ ಅಥವಾ ನ್ಯಾಚುರಲ್ ಇನ್ಸ್ಪಿರೇಷನ್ ಆಗ್ಲಿ ಹಾಕೊಳ್ಳಿ. ನನ್ಗೆ ಪರ್ಸನಲ್ ಆಗಿ ಬೇಸ್ ಬೂಸ್ಟ್ ಆದ್ರೆ ತುಂಬಾ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಇದರಲ್ಲಿ ಹೈ ಕ್ವಾಲಿಟಿ ಅಂತ ಕೂಡ ನಮ್ಗೆ ಇದರಲ್ಲಿ 2 ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ, AAC ಮತ್ತೆ LDAC ಅಂದ್ಬಿಟ್ಟು. ಸೊ ಈ ಮೋಡ್ ಎರಡರಲ್ಲೂ ನೀವು ಯಾವ್ದು ಬೇಕಾದ್ರೂ ಸ್ವಿಚ್ ಮಾಡ್ಕೊಬಹುದು. ನನ್ಗೆ AAC ಮೋಡ್ ಆದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಗೆ ಇದರಲ್ಲಿ ಗೋಲ್ಡನ್ ಸೌಂಡ್ ಅಂತ ಕೂಡ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನು ಬೇಕಿದ್ರೆ ನೀವು ಹೆಂಗ್ ಬೇಕಂಗೆ ಕಸ್ಟಮೈಸ್ ಆದ್ರೆ ಮಾಡ್ಕೊಬಹುದಾಗಿದೆ. ಓಪೋ ಅಲೈವ್ ಆಕ್ಟಿವ್ ಆಡಿಯೋ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಇದು ನೀವು ಆಪ್ ಒಳಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಗೆ ಇದ್ರಲ್ಲೆಲ್ಲ A to Z ಗೊತ್ತಾಗುತ್ತೆ. ಮೇನ್ ನಮ್ಗೆ ಇದರಲ್ಲಿ ಸೌಂಡ್ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೌಂಡ್ ಕ್ವಾಲಿಟಿ ಹೆಂಗಿದೆ ಅಂತ ನೀವು ಒಂದ್ಸರಿ ಕೇಳ್ಕೊಂಡ್ ಬಂದ್ಬಿಡಿ. ಒಂದು ಒಳ್ಳೆ ಸಾಂಗ್ ನಾದ್ರೆ ಇದ್ರಲ್ಲಿ ಪ್ಲೇ ಮಾಡೋಣ. ದೇಶ ನಾವು ಕೊಟ್ಟಿರೋ ದೇಶ ಇದು. ಸಾರಿ ಮಾಯಾವಿ ಮಿನುಗು ನೀನು ನೀನಾದೆ ನಮ್ಗೆ ಇಲ್ಲಿ ಬಡ್ಸ್ ಅಲ್ಲಿ ಸಿಂಗಲ್ ಟಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಸಿಂಗಲ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತೆ ಟ್ರಾನ್ಸ್ಪರೆನ್ಸಿಗಾದ್ರೆ ಸ್ವಿಚ್ ಆಗುತ್ತೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಬಂದ್ಬಿಟ್ಟು ನನ್ಗೆ ಇದರಲ್ಲಿ ಒಂದು ಲೆವೆಲ್ಗೆ ಓಕೆ ಅಂತ ಅನ್ನಿಸ್ತು. ನಾನು ಇದಕ್ ಮುಂಚೆ ರಿವ್ಯೂ ಮಾಡಿದ ಕೆಲವೊಂದು ಏರ್ಪೋರ್ಟ್ಸ್ ಗಳಲ್ಲಿ ನನ್ಗೆ ಈ ಬಡ್ಸ್ ಗಳಲ್ಲಿ ಒಂದು ಇಶ್ಯೂ ಇರ್ತಿತ್ತು, ನಾಯ್ಸ್ ಕ್ಯಾನ್ಸಲ್ ಮಾಡಿದ್ರೆ ಕಿವಿ ಒಳಗಡೆ ಏರ್ ನ ಬ್ಲಾಕ್ ಮಾಡ್ತಿತ್ತು. ಸೊ ಇದು ಬಂದ್ಬಿಟ್ಟು ಅಷ್ಟೇನು ಕಿವಿನ ಕಂಪ್ಲೀಟ್ ಬ್ಲಾಕ್ ಮಾಡೋ ತರ ಏನಿಲ್ಲ, ಸ್ವಲ್ಪ ಚೆನ್ನಾಗೇ ಇದೆ. ಸೇಮ್ ಇದೆ ನಮ್ಗೆ ರಿಯಲ್ಮಿ Air 6 Pro ಅಂತ ಒಂದು ಬಡ್ಸ್ ಬರುತ್ತೆ. ಸೊ ಅದರಲ್ಲಿ ನಮ್ಗೆ ಒಂದ್ ಸ್ವಲ್ಪ ಬೇಸ್ ಚೆನ್ನಾಗಿ ಕೇಳಿಸುತ್ತಂತೆ, ಬಟ್ ನನಗೇನು ಅಷ್ಟು ಡಿಫ್ರೆನ್ಸ್ ಅಂತ ಅನ್ಸಿಲ್ಲ. ಇದು ಬಂದ್ಬಿಟ್ಟು ಇದರಲ್ಲಿ ಬೇಸ್ ಸ್ವಲ್ಪ ಕಮ್ಮಿ ಆದ್ರೂ ಸೌಂಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಇದರಲ್ಲಿ ನಮ್ಗೆ ಸ್ವಲ್ಪ ಗೆಸ್ಚರ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ನಮ್ಗೆ ಸಾಂಗ್ ನೆಕ್ಸ್ಟ್ ಆಗುತ್ತೆ, ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ರಿವರ್ಸ್ ಆಗುತ್ತೆ. ನಮ್ಗೆ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಬಂದು ಸ್ವಲ್ಪ ಮೇಲೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಬಡ್ಸ್ ಕಂಟ್ರೋಲ್ ಅಂತ ಇದೆಯಲ್ಲ, ಸೊ ಇದನ್ನ ಲೆಫ್ಟ್ ರೈಟ್ ಬಡ್ಸ್ ಕಂಟ್ರೋಲ್ ನ ನೀವು ಏನಕ್ಕೆ ಬೇಕಂದ್ರೆ ಅದಕ್ಕೆ ಸೆಟ್ ಮಾಡ್ಕೊಬಹುದು. ಸಿಂಗಲ್ ಟ್ಯಾಪ್ ಲೆಫ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಪ್ಲೇ ಪಾಸ್ ಗೆ ಸೆಟ್ ಮಾಡ್ಕೊಬಹುದು. ಡಬಲ್ ಟ್ಯಾಪ್ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಪ್ರಿವಿಯಸ್ ಗೆ ಸೆಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ವಾಯ್ಸ್ ಅಸಿಸ್ಟೆನ್ಸ್ ಗೇಮ್ ಮೋಡ್ ಗಾದ್ರೆ ಸೆಟ್ ಮಾಡ್ಕೊಬಹುದು. ಮತ್ತೆ ತ್ರಿಬಲ್ ಟ್ಯಾಪ್ ಬಂದ್ಬಿಟ್ಟು ನಿಮ್ಗೆ ಸೇಮ್ ನೆಕ್ಸ್ಟ್ ಅಥವಾ ಪ್ರೀವಿಯಸ್ ಗೆ ಇದನ್ನ ಸೆಟ್ ಮಾಡ್ಕೊಬಹುದು. ರೈಟ್ ಅದನ್ನು ಅಷ್ಟೇ, ರೈಟ್ ಅದನ್ನು ಸೇಮ್ ಪ್ಲೇ ಪಾಸ್ ಗೆ ಆಗುತ್ತೆ ಸಿಂಗಲ್ ಟ್ಯಾಪ್. ಡಬಲ್ ಟ್ಯಾಪ್ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೀವಿಯಸ್ ಗೆ ಮಾಡ್ಕೊಬಹುದು. ಸೊ ಟ್ರಿಪಲ್ ಟ್ಯಾಪ್ ಬಂದ್ಬಿಟ್ಟು ಸೇಮ್ ನೆಕ್ಸ್ಟ್ ಪ್ರೀವಿಯಸ್ ವಾಯ್ಸ್ ಅಸಿಸ್ಟೆನ್ಸ್ ಗಾದ್ರೆ ಆಗುತ್ತೆ. ಟಚ್ ಅಂಡ್ ಹೋಲ್ಡ್ ಬಂದ್ಬಿಟ್ಟು ನೀವು ಇದರಲ್ಲಿ 3 ಮೋಡ್ಸ್ ನಾದ್ರೆ ಸೆಟ್ ಮಾಡ್ಕೊಬಹುದು. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಆಫ್, ಟ್ರಾನ್ಸ್ಪರೆನ್ಸಿ ಮೋಡ್, ಈ 3ರಲ್ಲಿ ನೀವು 2ನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ ಟಚ್ ಅಂಡ್ ಹೋಲ್ಡ್ ಬಂದ್ಬಿಟ್ಟು ನೀವು ಇದನ್ನ ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಗಾದ್ರೆ ನೀವು ಇದನ್ನ ಸೆಟ್ ಮಾಡ್ಕೊಬಹುದು. ಲಾಂಗ್ ಟಚ್ ಹೋಲ್ಡ್ ಬಂದ್ಬಿಟ್ಟು ನಿಮ್ಗೆ ವಾಲ್ಯೂಮ್ ಅಪ್ ಆಗ್ಬೇಕಾ ಡೌನ್ ಆಗ್ಬೇಕಾ ಅದೊಂದು ಮಾತ್ರ ನಿಮ್ಗೆ ಗೊತ್ತಾಗೋದು. ನೀವು ಅದನ್ನ ವಾಲ್ಯೂಮ್ ಅಪ್ ಮಾಡ್ಬೇಕಾದ್ರೆ ಒಂದು ಚಿಕ್ಕ ಬೀಪ್ ಸೌಂಡ್ ಬರುತ್ತೆ. ಸೊ ಆಮೇಲೆ ಅದು ಕಂಟಿನ್ಯೂಸ್ ವಾಲ್ಯೂಮ್ ಜಾಸ್ತಿ ಆದ್ರೆ ಆಗುತ್ತೆ. ಇಷ್ಟು ಬಿಟ್ರೆ ಇದ್ರ ಬಗ್ಗೆ ಜಾಸ್ತಿ ಇನ್ನೇನು ಡೀಟೇಲ್ಸ್ ಇಲ್ಲ, ಇಷ್ಟು ಡೀಟೇಲ್ಸ್ ಜಾಸ್ತಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಓವರ್ ಆಲ್ ಆಗಿ 4,500-4,800 ರೂಪಾಯಿ ಪ್ರೈಸ್ ರೇಂಜ್ ಗಾದ್ರೆ ಲಾಂಚ್ ಮಾಡಿದಂತ ಈ ಬಡ್ಸ್ ಇವಾಗ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ನೀವೇನಾದ್ರೂ ಈ ಬಡ್ಸ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಇರುವಂತ ವ್ಯೂ ಪ್ರಾಡಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ನೀವು ಇದನ್ನ ಪರ್ಚೇಸ್ ಮಾಡಿ ನಮಗೆ ಸಪೋರ್ಟ್ ಮಾಡಬಹುದು. ಈ ಬಡ್ಸ್ ಬಗ್ಗೆ ನಿಮ್ಗೆ ಹೆಂಗ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.